ನಮಸ್ಕಾರ. ನಮಸ್ಕಾರ ಸರ್. ಪ್ರಧಾನಿ ನರೇಂದ್ರ ಮೋದಿ ಅವರು ಉಡುಪಿಗೆ ಆಗಮಿಸ್ತಾ ಇರೋದು ಮೊದಲ ಬಾರಿ. ಒಂದು ಐತಿಹಾಸಿಕ ಕ್ಷಣಕ್ಕೆ ಉಡುಪಿ ಸಾಕ್ಷಿಯಾಗಿದೆ. ಹೌದು, ಭಗವದ್ಗೀತೆಯ ಪಾರಾಯಣದಲ್ಲೂ ಕೂಡ ಅವರು ಭಾಗಿಯಾಗ್ತಾರೆ. ಇದು ಎಷ್ಟು ವಿಶೇಷವಾಗಿದೆ ಸರ್, ಈ ಸಮಯ, ಈ ಸಂದರ್ಭ, ಈ ಪಾರಾಯಣ ಎಲ್ಲವೂ? ಇಂದಿನ ದಿನವೇ ಶುಭ ದಿನವು ಅಂತ. ಹಾ ಹಾ ದೇವಗುರು ಕರ್ಕರಾಶಿಯಲ್ಲಿ ಉಚ್ಚದಲ್ಲಿ ಇದ್ದಾಗ ಇಂಥ ವೈಭವಗಳು, ಧಾರ್ಮಿಕ ವೈಭವಗಳು ನೋಡ್ಲಿಕ್ಕೆ ಕಾಣ್ತದೆ ಅಂತ ಶಾಸ್ತ್ರವಚನ. ಜ್ಯೋತಿಷ್ಯದ ಒಂದು ಯೋಗ ಫಲಗಳು ಹೀಗೆಲ್ಲ ನಡೆಸ್ತದೆ ಅಂತ ಅನ್ನಕ್ಕೆ ಇದು ಒಂದು ಕಾರಣ. ಶುಭಸ್ಥನಾಗಿ ಇರ್ತಕ್ಕಂಥ ಶನಿ ಮತ್ತು ಉಚ್ಚದಲ್ಲಿ ಇರ್ತಕ್ಕಂಥ ಗುರುವಿನ ಯೋಗ ಪದೇ ಪದೇ ಬರಲ್ಲ ಅಂತ ವರ್ಷದಲ್ಲಿ ಇದ್ದೀವಿ. ಅದರ ಒಂದು ಏಳಿಗೆ ದೇಶದ ಪ್ರಧಾನಿಯು ಭಗವಂತನ ಅದು ಒಂದು ವಿಚಿತ್ರ ಇದೆ, ಹೇಳ್ತೀನಿ ಕೇಳಿ. ನರೇಂದ್ರ ಮೋದಿ ಅವರು ಆಕ್ಚುಲ್ ಕೃಷ್ಣನ್ ಊರಿನವರು, ಗುಜರಾತ್, ದ್ವಾರಕಾ. ಕೃಷ್ಣನು ಕೃಷ್ಣನು ದ್ವಾರಕದವನೇ, ಅವನು ಗುಜ್ಜು. ಅವನನ್ನು ಕರ್ನಾಟಕಕ್ಕೆ ತಗೊಂಡು ಬಂದು ಪ್ರತಿಷ್ಠೆ ಮಾಡಿರೋದು ಮಧ್ವಾಚಾರ್ಯರು. ಈ ನರೇಂದ್ರ ಮೋದಿ ಗುಜರಾತಿ ಅವರನ್ನು ಕರೆಸಿರೋದು ಇದೇ ಮಧ್ವಾಚಾರ್ಯ ಪೀಳಿಗೆಯ ಪುತ್ತಿಗೆ ಶ್ರೀಗಳ ಪರ್ಯಾಯದ ಸಂದರ್ಭ. ಅಂದ್ರೆ ಗುಜರಾತಿನ ನಂಟು 5,000 ವರ್ಷದ ನಂಟು ಕರ್ನಾಟಕಕ್ಕೆ. ಇದು ಒಂದು ಇದರ ಒಂದು ಪ್ರಾಚೀನತೆಯನ್ನು ಮತ್ತು ದಿವ್ಯತೆಯನ್ನು ಜನ ಅರ್ಥ ಮಾಡ್ಕೋಬೇಕು. ನಾನು ಹೇಳ್ತಿರೋದು ಇದು ಸಂಕಲ್ಪಿತವಾಗಿರ್ತಕ್ಕಂಥದ್ದಲ್ಲ, ದೇವರ ಪ್ರೇರಣೆ. ಇದು ದೈವಿಚ್ಛೆ. 5,000 ವರ್ಷದ ಹಿಂದೆ ಕೃಷ್ಣನ ವಿಗ್ರಹ ಆ ದ್ವಾರಕೆಯಲ್ಲಿ ಇದ್ದ ಮೂರ್ತಿ ಉಡುಪಿಯಲ್ಲಿ ಮಧ್ವಾಚಾರ್ಯರು ಪ್ರತಿಷ್ಠೆ ಮಾಡಿರೋದು. ಹೌದು ಹೌದು. 5,000 ವರ್ಷದ ನಂತರ ದೇಶದ ಅಭೂತಪೂರ್ವವಾಗಿರ್ತಕ್ಕಂತಹ ನಾಯಕ, ಪ್ರಧಾನಿ ಅದೇ ಕೃಷ್ಣನ ಊರಿನವರು ಅದೇ ಉಡುಪಿಗೆ ಬಂದು ಕೃಷ್ಣನ ದರ್ಶನ, ಅವ್ರ ಊರಿನ ಕೃಷ್ಣನ ದರ್ಶನ ಮಾಡ್ತಾ ಇದ್ದಾರೆ. ಖಂಡಿತ ನೀವು ಹೇಳಿದಾಗೆ ದೈವ ಇಚ್ಛೆ ಸರ್ ಇದು. ಅದಕ್ಕೆ ಇದು ಭಾಗ್ಯವಯ್ಯ ಅಂತಾನೂ ಹೌದು, ಇಂದಿನ ದಿನವೇ ಶುಭ ದಿನವು ಅಂತ ಕೂಡ ಹೌದು ಅಂತಂತ ನಾವೆಲ್ಲರೂ ಬಹಳ ಸಂತೋಷ ಪಡಬೇಕು. ಇದರಿಂದ ದೇಶಕ್ಕೆ ತುಂಬಾ ಸುಭಿಕ್ಷ ಉಂಟಾಗ್ತದೆ. ಅನೇಕ ಉಪಟಳಗಳಿಂದ ಹಾದು ಹೋಗ್ತಾ ಇದ್ದೀವಿ. ನಾವೆಲ್ಲ ನೋಡ್ತಾ ಇದ್ದೀವಿ. ಆಯ್ತಾ, ಈ ಯಾವತ್ತು ಕೂಡ ಧರ್ಮಶಾಸ್ತ್ರದಲ್ಲಿ ಯಾವತ್ತು ಕೂಡ ರಾಜನು ದೇವರ ದರ್ಶನಕ್ಕೆ ಸ್ವೇಚ್ಛೆಯಿಂದ ಬರ್ಬೇಕಂತೆ. ಅಂದ್ರೆ ನನಗೇನೋ ಗದ್ದುಗೆ ಬೇಕು, ನನ್ಗೇನೋ ಶತ್ರು ಭೀತಿ ಇದೆ ಅಂತಂತ ಹೋಗಿ ಹೋಮ ಮಾಡೋದಲ್ಲ ರಾಜ ಅನ್ನೋನು. ಭಗವಂತನಲ್ಲಿ ಭಕ್ತಿ, ಭಗವಂತನು ದೊಡ್ಡವನು, ಭಗವಂತನ ದರ್ಶನ ಮತ್ತು ಭಗವಂತನ ಸೇವಕರ ಒಂದು ದರ್ಶನ ಮಾಡಬೇಕು ಅಂತಂತ ಬರ್ಬೇಕಂತ ರಾಜ. ಆಗ ಸುಭಿಕ್ಷ ಉಂಟಾಗ್ತದೆ ಅಂತಂತ ಸ್ಮೃತಿಕಾರರು ಹೇಳ್ತಾರೆ. ಆ ಗಳಿಗೆ ಈಗ ಬಂದಿದೆ ಅಂತೀರಿ? ಆ ಗಳಿಗೆಯಲ್ಲಿ ಇದ್ದೀವಿ ನಾವೆಲ್ಲರೂ. ಸನಾತನ ಧರ್ಮದವರು, ಇಡೀ ದೇಶದ ವಾಸಿಗಳು, ಎಸ್ಪೆಷಲಿ ನಮ್ಮ ಕರ್ನಾಟಕದ ಮತ್ತು ತೌಳವನಾಡಿನ ಎಲ್ಲ ಜನರು ಕೂಡ ಧನ್ಯರು, ಹೆಮ್ಮೆ ಪಡಬೇಕು. ಪ್ರೀತಿಯಿಂದ ಅವರನ್ನು ಬರಮಾಡ್ಕೊಳ್ತಾ ಇದ್ದಾರೆ. ನೀವು ನನ್ನನ್ನು ಇದಕ್ಕೆ ನೀವು ಮಾತಾಡಿಸ್ತಾ ಇದ್ದೀರಿ, ರಿಪಬ್ಲಿಕ್ ವಾಹಿನಿಯವರು. ಅಲ್ಲ, ನಿಮ್ಮ ಮೂಲಕ ಆ ವಿಚಾರವನ್ನ ಜನರಿಗೆ ತಲುಪಿಸ್ತಾ ಇದ್ದೀವಿ. ಬಹುಶಃ ಅದು ದೇವರ ಇಚ್ಛೆ ಅಂತ ಅನ್ಸುತ್ತೆ ಸರ್. ಇನ್ನೊಂದು ವಿಚಾರ, ಭಗವದ್ಗೀತೆಯ 15ನೇ ಅಧ್ಯಾಯ ಇದನ್ನ ಇವತ್ತು ಪಠಿಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಅದೆಷ್ಟು ಶ್ರೇಷ್ಠವಾಗಿದೆ ಸರ್. ಭಗವದ್ಗೀತೆಯ 15ನೇ ಅಧ್ಯಾಯ ಭಗವದ್ಗೀತೆಯ ಆತ್ಮ, ಪ್ರಾಣವಾಯು ಅಂತ ಏನ್ ಹೇಳ್ತೀವಿ, ಆ ಒಂದು ದೇಹಕ್ಕೆ ಪ್ರಾಣವಾಯು ಎಷ್ಟು ಇಂಪಾರ್ಟೆಂಟೋ, ಭಗವದ್ಗೀತೆಯ ಇಡೀ ಸಾರ ಆ 23-24 ಶ್ಲೋಕದಲ್ಲಿ ಪುರುಷೋತ್ತಮ ಯೋಗ ಅಂತ ಅದಕ್ಕೆ ಹೆಸರು. ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದಸ ವೇದವಿತ್ ಅಂತಂತ ಶುರು ಆಗ್ತದೆ. ಇಡೀ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಪುರುಷೋತ್ತಮತ್ವ, ಈ ಭಗವಂತನಲ್ಲಿ ಮಾಡಬೇಕಾಗಿರ್ತಕ್ಕಂಥ ಭಕ್ತಿ ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥ ಒಂದು ಅಧ್ಯಾಯ ಅಂದ್ರೆ ಪುರುಷೋತ್ತಮ ಯೋಗ.
ಹಾಗಾಗಿ ಅದರ ವಿಶೇಷ ಅವ್ರಿಗೂ ಸ್ವಾಮಿಗಳು ತಿಳಿಸಿ ಹೇಳಿರ್ತಾರೆ, ಹಾಗಾಗಿ ಅದನ್ನೇ ವ್ಯವಸ್ಥೆ ಮಾಡಿರ್ತಾರೆ ಅಂತ ನಾನು ಭಾವಿಸ್ತೀನಿ. ಹೌದು ಸರ್, ಇಷ್ಟು ಪರ್ಯಾಯಗಳ ನಡುವೆ, ಇಷ್ಟು ಕೃಷ್ಣನ ಗತ ವೈಭವ, ಇತಿಹಾಸದ ಪೌರಾಣಿಕವಾದಂಥ ಹಿನ್ನೆಲೆಗಳ ನಡುವೆ ಇದೇ ಮೊದಲ ಬಾರಿಗೆ ದೇಶದ ಪ್ರಧಾನಿಯೊಬ್ಬರು ಉಡುಪಿಗೆ ಬರ್ತಾ ಇದ್ದಾರೆ. ನಮ್ಮೆಲ್ಲರ ಸೌಭಾಗ್ಯ. ನೀವು ಹೇಳಿದಾಗೆ ದೇಶ ಶ್ರೇಯೋಭಿವೃದ್ಧಿಯತ್ತ ಸಾಗುತ್ತೆ ಇನ್ಮೇಲೆ ಅಂತೇಳಿ ಹೇಳ್ತಾ ಇದ್ರಿ. ಅನೇಕ ಕಂಟಕಗಳು, ಇಷ್ಟು ಸಮಯ ಬೇಕಾಯ್ತಲ್ಲ ಸರ್ ಅಂತ ಉಡುಪಿಗೆ ಒಬ್ರು ಪ್ರಧಾನಿ ಬರೋಕೆ? ಅದಕ್ಕೆ ನಾನು ಮೊದಲು ಶುರು ಮಾಡಿದ್ದೆ, ಅದಕ್ಕೆ ಹೇಳಿ ದೇವಗುರು ಬೃಹಸ್ಪತಿ ಕರ್ಕ ರಾಶಿಯಲ್ಲಿ ಉಚ್ಚದಲ್ಲಿ ಬಂದಾಗ ಸೌಮ್ಯರ ಶುಭ ರಾಶಿಯಲ್ಲಿ ಶನಿ ಇರತಕ್ಕಂತಹ ವರ್ಷದಲ್ಲಿ ಇದೀವಿ ಅಂತ ನಾನು ಹೇಳಿ ಜ್ಯೋತಿಷ್ಯ ಆಧಾರ ಕೊಟ್ಟೆ ಶುರು ಮಾಡಿದ್ದಲ್ಲ ಮಾತು. ಹೌದು ಹೌದು ಹೌದು. ಗ್ರಹರನ್ನು ಮೀರಿದಂತಹದ್ದು ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಅವರ ಅನುಗ್ರಹದಿಂದ ಈ ರೀತಿಯ ಒಂದು ಅಪೂರ್ವವಾಗಿರ್ತಕ್ಕಂಥ ಕ್ಷಣ. ಮತ್ತೆ ನಾನು ಮನವಿ ಮಾಡ್ತೀನಿ, ನಾನು ಏನ್ ಹೇಳಿದೆ, ದ್ವಾರಕೆಯ ಕೃಷ್ಣ, ದ್ವಾರಕೆಯ ಗುಜರಾತಿನ ನರೇಂದ್ರ ಮೋದಿ ಅವರು ಪುನಃ ನಮ್ಮ ಕರ್ನಾಟಕಕ್ಕೆ, ನಮ್ಮ ಉಡುಪಿಗೆ ಪುನಃ ಅದೇನು ಆ ಬೆಸುಗೆ ಏನಿದೆ, ಅಷ್ಟು ಪ್ರಾಚೀನ ಬೆಸುಗೆ, ಅದನ್ನು ಇನ್ನೊಂದ್ಸತಿ ಮನನ ಮಾಡಿಸಿ ನಿಮ್ಮ ಸ್ಕ್ರೀನ್ ಅಲ್ಲಿ ಅದು ವಿಶೇಷವಾಗಿರ್ತಕ್ಕಂತಹ ಒಂದು ವಿಷಯ ಜನಕ್ಕೆ ನಾನು ಮುಟ್ಟಿಸಿದ್ದೀನಿ ನಿಮ್ಮ ಮೂಲಕ. ನಾವು ಹೊಸಬರಲ್ಲ ಅಂತಂತ. ಕೃಷ್ಣ ಉಡುಪಿಗೆ ಹೊಸಬನಲ್ಲ, 5,000 ವರ್ಷದ ಹಳೆಯ ರುಕ್ಮಿಣಿ ಕರಾರ್ಚಿತ. ಹೌದು ಹೌದು. ರುಕ್ಮಿಣಿ ದೇವಿಯವರು ಅವರು ಪೂಜೆ ಮಾಡಿದಂತಹ ಮೂರ್ತಿ ಅದು ಬಂದಿರೋದು ಗುಜರಾತಿಂದಲೇ. ಹೌದು. ನಮ್ಮ ನರೇಂದ್ರ ಮೋದಿ ಅವರು ಕೂಡ ಅಲ್ಲಿ ಅವರೇ. ಅವರನ್ನು ಪುನಃ ನಾವು ಇಲ್ಲಿಗೆ ಕರೆತರುವಂತೆ ಕೃಷ್ಣನ ಪ್ರೇರಣೆಯಿಂದಲೇ ಅದಾಗೋದು ಅಂತಂತ ನಾವು ಸ್ಪಷ್ಟವಾಗಿ ಭಾವಿಸಬಹುದಾಗಿದೆ. ಆ ಪ್ರಾಚೀನತೆಯ ಇತಿಹಾಸದ ನಡುವೆ ನವೀನತೆಯನ್ನ ನಾವು ನೋಡ್ತಾ ಇದ್ದೀವಿ ಸರ್. ಹೌದು ಹೌದು. ಈ ದೇಶ, ಈ ರಾಷ್ಟ್ರ ಎಷ್ಟು ಧನ್ಯರು ಅಂತ ತಮ್ಗನ್ಸುತ್ತೆ ಸರ್ ಈ ಸಮಯಕ್ಕೆ? ಪರ್ಯಾಯ ಶ್ರೀಗಳ ಒಂದು ಸಂಕಲ್ಪ ಶಕ್ತಿಯನ್ನು ಇವತ್ತು ನಾವು ಕನ್ನಡದವರು ನಾವು ಸ್ಮರಣೆ ಮಾಡ್ಕೊಳ್ಬೇಕು ಅಂತಂತ ಹೇಳ್ತೀನಿ. ಪುತ್ತಿಗೆ ಸ್ವಾಮಿಗಳು ಅಂತಂದ್ರೆ ಅವರು ಸಂಕಲ್ಪ ಮೂರ್ತಿಗಳು ಅಂತ. ಸುಗುಣೇಂದ್ರ ತೀರ್ಥ ಶ್ರೀಪಾದರು. ಹೌದು, ಮಠದ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಅವರ ಸಂಕಲ್ಪ ಶಕ್ತಿ ಎಷ್ಟು ದೊಡ್ಡದಿದೆ ಅಂತಂತಂದ್ರೆ, ಅವ್ರು ಯಾವತ್ತೂ ಒಂದು ಕೈ ಹಾಕಿದ್ರೆ ಅದನ್ನು ಮುಗಿಸೋವರೆಗೂ, ಅದನ್ನು ಪಡೆಯೋವರೆಗೂ ಅವರು ಕಣ್ಣಿಗೆ ನಿದ್ರೆ ಇಲ್ಲದೆ, ಹೊಟ್ಟೆಗೆ ಊಟ ಇಲ್ಲದೆ ಕೆಲಸ ಮಾಡುವಂತ ಸ್ವಾಮಿಗಳವರು. ಖಂಡಿತ. ನಾವು ಕಳೆದ ಸಲ ಪರ್ಯಾಯ ಆದಾಗ 1 ವಾರ ಅವ್ರ ಜೊತೆಗಿದ್ವಿ ಸರ್. ನನಗೆ ತುಂಬಾ ಆತ್ಮೀಯರು. ನಮ್ಮ ತಂದೆಯವರು ಕೂಡ ಪುತ್ತಿಗೆ ಮಠದಲ್ಲೇನೆ ಸೇವೆ ಮಾಡ್ಕೊಂಡಿದ್ರು ಕೊನೆಗಾಲದಲ್ಲಿ. ಅವರ ಹಂಬಲ, ಕೃಷ್ಣನ ಬಗ್ಗೆ ಇರುವಂತ ಅವರ ಅಪಾರವಾದಂತ ಜ್ಞಾನ, ಅವ್ರ ತಿಳುವಳಿಕೆ, ನಾವು ಅವ್ರ ಜೊತೆಯಲ್ಲಿದ್ದೀವಿ ಅಂತ ಹೇಳೋದಕ್ಕೆ ನಮ್ಗೆ ಬಹಳ ಹೆಮ್ಮೆ ಇತ್ತು ಸರ್. ಬಹಳ ಹೆಮ್ಮೆ ಇರ್ತದೆ ಅಂತ ಒಂದು ಶ್ರೀಗಳ ಸಂಕಲ್ಪ ಇದು. ಅಂತವ್ರು ಅದಕ್ಕೆ ಹೇಳಿದ್ದು, ದೊಡ್ಡ ದೊಡ್ಡ ಕೆಲಸ ಮಾಡ್ಬೇಕು ಅಂತಂತಂದ್ರೆ ಯಾರೋ ಒಬ್ಬ ಆ ರೀತಿ ದೊಡ್ಡ ಚೇತನರು ಬೇಕಪ್ಪ. ಎಲ್ರು ಇಂಥ ದೊಡ್ಡ ಕೆಲಸ ಮಾಡ್ಲಿ, 1,00,000 ಜನ ಸೇರಿಸ್ಬಿಟ್ಟು ಗೀತೆನ ಓದ್ಸಕ್ಕಾಗತ್ತೆ? ಅಥವಾ ನರೇಂದ್ರ ಮೋದಿ ಅಂತ ಒಂದು ಅಷ್ಟೊಂದು ದೊಡ್ಡ ನಾಯಕನನ್ನು ಮುಂಚೆನೆ ಮಾಡಿ ಅವ್ರನ್ನ ಕರೆಸಿ ಅಲ್ಲಿ ಭಗವದ್ಗೀತೆ ಪಾರಾಯಣೆಗೆ ಅವರನ್ನು ಭಾಗವಹಿಸಿ, ಕನಕದಾಸರ ಕಿಂಡಿಯನ್ನು ಬಂಗಾರದಿಂದ ಹೊದಿಸಿ ಅವ್ರ ಕೈಲಿ ಅದನ್ನು ಏನೋ ಅನಾವರಣ ಮಾಡ್ತಕ್ಕಂಥ ಕೆಲಸವನ್ನು ಅವ್ರ ಕೈಲಿ ಮಾಡ್ಸಕ್ಕೆ ಎಲ್ಲ ಯೋಗವಂತರು ಮತ್ತೆ ಮಹಾಪುರುಷ ಯೋಗ ಇರ್ತಕ್ಕಂಥ ಅವ್ರು ಮಾತ್ರ ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಹೌದು ಸರ್, ನೀವು ಹೇಳ್ದಂಗೆ ಒಂದು ಸಮಯಕ್ಕೆ, ಸೀಮಿತವಾದ ಸಮಯದಲ್ಲಿ 1,00,000 ಕಂಠ ಗೀತಾ ಪಾರಾಯಣ ಇದೆಯಲ್ಲ, ಅದು ಯಾವ ರೀತಿ ಶಕ್ತಿ ಉದ್ಭವ ಆಗ್ಬೋದು ಸರ್? ಅದರಿಂದ ಯಾವ ರೀತಿ ಎನರ್ಜಿ ಅದರಿಂದ ಕ್ರಿಯೇಟ್ ಆಗ್ಬೋದು ಅಂತ ಅನ್ಸುತ್ತೆ ಸರ್ ತಮಗೆ? ಅನಂತ ಶಕ್ತಿ ಅನಂತ ಗುಣ ಪರಮಃ ಅಂತಂತ ಹೇಳ್ತಾರೆ. ಭಗವಂತ ಅಂದ್ರೆ ಏನು ಅಂತಂತಂದ್ರೆ ಅನಂತ ಶಕ್ತಿ, ಅನಂತ ಗುಣ ಮತ್ತು ಅನಂತಕ್ಕೂ ಪರಮನಾಗಿರ್ತಕ್ಕಂತಹ ಶಕ್ತಿ ಭಗವಂತ. ಅಂತಹ ಭಗವಂತನ ಒಂದು ಒಟ್ಟು ಉದ್ಘೋಷ ಮಾಡ್ತಕ್ಕಂಥದ್ದು, ಒಟ್ಟು ಪಾರಾಯಣೆ ಮಾಡ್ತಕ್ಕಂಥದ್ದು, ಅದರ ಒಂದು ಶಕ್ತಿಯೇ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ನಮ್ಮ ದೇಶವನ್ನು ಯಾವ ಎಡಶಕ್ತಿಗಳು, ಯಾವ ನಡುಶಕ್ತಿಗಳು, ಯಾವ ಅಸುರ ಶಕ್ತಿಗಳು ಆವರಿಸ್ಕೊಳ್ತಾ ಇದೆಯೋ ಅವರನ್ನೆಲ್ಲ ವಿನಾಶಾಯ ಚ ದುಷ್ಕೃತಾಂ, ಈ ದುಷ್ಕೃತಿಗಳನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ
ಈ ಲಕ್ಷ ಗೀತಾ ಪಾರಾಯಣೆ, ಈ ದ್ವಾರಕೆ ಮತ್ತು ಉಡುಪಿಯ ಸಂಗಮ, ಇದರಿಂದ ಅನೇಕ ಬಗೆಯವಾಗಿರ್ತಕ್ಕಂಥ ಶತ್ರುಗಳ ನಾಶವಾಗಿ ಸನಾತನ ಧರ್ಮ ಸುಪ್ರತಿಷ್ಠವಾಗ್ತದೆ ಅಂತಂತಾನೆ ಇದಕ್ಕೆ ಸ್ಪಷ್ಟವಾಗಿ ಹೇಳಬಹುದು. ಹೌದು. ಇದೆಲ್ಲವೂ ಕೂಡ ಯಾವ ಸಂದೇಶವನ್ನು ರವಾನಿಸಬಹುದು ಸರ್? ಅದೇ ಯಾವ ಸಂದೇಶ ಅಂತಂದ್ರೆ, ನಾವು ನಮ್ಮ ಗರಿಮೆ ಅಯೋಧ್ಯೆ ರಾಮನಿಗೆ ಮೊನ್ನೆ ಕಲಶವನ್ನು ಪೂರ್ಣ ಮಾಡಿ, ವಾಗ್ದಾನವನ್ನು ಪೂರ್ಣ ಮಾಡಿ 1 ವರ್ಷದಲ್ಲಿ ಭಗವದ್ಧ್ವಜವನ್ನು, ಕೇಸರಿ ಧ್ವಜವನ್ನು, ರಾಮಧ್ವಜವನ್ನು ಏರ್ಸಿರ್ತಕ್ಕಂಥದ್ದು ಏನು ಸಂದೇಶ ಹೋಗಿದೆಯೋ ಜಗತ್ತಿಗೆ, ಅದರ ಕಂಟಿನ್ಯೂಷನ್ ಇದು ಅಂತಂತಾನೆ ಹೇಳ್ತೀನಿ ನಾನು. ಖಂಡಿತ. ಹರೀಶ್ ಸರ್, ಇನ್ನೊಂದು ವಿಚಾರ, ಉತ್ತರದಲ್ಲಿ ಅಯೋಧ್ಯೆ ಅನ್ನುವಂಥ ಪುಣ್ಯಕ್ಷೇತ್ರ ಎಷ್ಟು ಪಾವಿತ್ರ್ಯವೋ, ದಕ್ಷಿಣದಲ್ಲಿ ಉಡುಪಿಯ ಕೃಷ್ಣ ಆ ಪುಣ್ಯಕ್ಷೇತ್ರ ಅಷ್ಟೇ ಪಾವಿತ್ರ್ಯ. ದೇಶದ ಉದ್ದಗಲಕ್ಕೂ ಸನಾತನತೆ ಅನ್ನೋದು ಇವತ್ತು ನಾವೆಲ್ಲ ಕಣ್ತುಂಬಿಕೊಳ್ತಾ ಇದ್ದೀವಿ, ಅದನ್ನು ಅನುಭವಿಸ್ತಾ ಇದ್ದೀವಿ ಅನ್ನೋದು ಸರ್. ಅದೇ ನಮ್ಮ ಅದೃಷ್ಟ. ನಮ್ಮ ಮುಂದೇನು ಅದೇ ಹೇಳಿದೆ, ಇದನ್ನೆಲ್ಲ ವಿಟ್ನೆಸ್ ಮಾಡಕ್ ನಾವು ಇದೀವಲ್ಲ, ಇದು ಯಾರಿಗುಂಟು ಯಾರಿಗಿಲ್ಲ. ಹೌದು ಹೌದು. ಅದನ್ನು ನಾವು ನೋಡೋ ಅಂತ ನಾವು ಏನೋ ಒಂದು ಪ್ರಾಚೀನದಲ್ಲಿ ಈ ಮಣ್ಣಲ್ಲಿ ಹುಟ್ಟಿ ದೇವರೇ ಅಂತಂತ ಕೈ ಮುಗಿದಿರ್ಬೇಕು. ಇಲ್ಲದೆ ಹೋದ್ರೆ ಇಂಥ ಒಬ್ಬ ಒಂದು ದೇದೀಪ್ಯ ಶಕ್ತಿ ಇರ್ತಕ್ಕಂತಹ ಪ್ರಧಾನಿ ಆಗ್ಲಿ, ಅವರ ಸಂಕಲ್ಪ ಶಕ್ತಿ ಆಗ್ಲಿ, ರಾಮನ ಭವ್ಯ ಮಂದಿರವಾಗ್ಲಿ, ಅಥವಾ ಮೊನ್ನೆ ನಡೆದ ಕುಂಭಮೇಳವಾಗ್ಲಿ, ಆದಿತ್ಯನಾಥ್ ಅವರ ಒಂದು ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಕಾಶಿ ಕಾರಿಡಾರ್ ಆಗ್ಲಿ, ಹೌದು, ಇವತ್ತಿನ ಗೀತಾ ಸಮೂಹ ಪಾರಾಯಣ ಆಗ್ಲಿ, ಹೌದು, ಇದೆಲ್ಲವೂ ಏನಂತ ನಾವು ನೋಡ್ತಾ ಇದ್ದೀವಿ. ವಿ ಆರ್ ವಿಟ್ನೆಸಿಂಗ್ ಇಟ್. ಅಂಡ್ ಅದಕ್ಕಿಂತ ನಾವೇನು ಭಗವಂತನನ್ನು ಕೇಳಬಹುದು? ನಾವು ಯಾವ ಜನ್ಮದ ಪುಣ್ಯ ಮಾಡಿದ್ದೇವೇನೋ ಸರ್, 500 ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ಬಾಲರಾಮನನ್ನ ನಾವು ಕಣ್ತುಂಬಿಕೊಂಡ್ವಿ. ಹೌದು. ಇಷ್ಟು ವರ್ಷಗಳ ನಂತರ ಒಬ್ರು ಪ್ರಧಾನಿ ಕೃಷ್ಣನ ಸ್ಥಳದ ಪುಣ್ಯ ಕ್ಷೇತ್ರಕ್ಕೆ ಬಂದು ಇವತ್ತು ಕನಕನ ಕಿಂಡಿ, ಸ್ವರ್ಣ ಲೇಪಿತ ಕನಕನ ಕಿಂಡಿಯ ಲೋಕಾರ್ಪಣೆ ಆಗ್ತಾ ಇದೆ. ನಾವೇ ಭಾಗ್ಯರು ಸರ್. ಯೋಗ ಭಾಗ್ಯ ಬೇಕು ಅನ್ನೋದು ಅದಕ್ಕೇನೆ. ಬಹುಶಃ ನಾವು ಆ ಯೋಗ ಭಾಗ್ಯವನ್ನು ಹೊಂದಿದೀವಿ ಅಂತ ಅನ್ಸುತ್ತೆ ಸರ್. ಹೌದು ಹೌದು, ಸಂಶಯನೇ ಇಲ್ಲ. ಎಲ್ಲ ಅರೆಮನಸ್ಸುಗಳಿಗೂ ಪೂರ್ಣ ಮನಸ್ಸು ಬರಲಿ. ನಾನು ಹೇಳೋದು ಏನಂತಂದ್ರೆ, ಈ ಸಂದರ್ಭದಲ್ಲಿ ಎಲ್ಲ ಅರೆಮನಸ್ಸಿನ ಹಿಂದೂ ಬಂಧುಗಳಿಗೆ ಪೂರ್ಣ ಮನಸ್ಸು ಬರಲಿ, ಪೂರ್ಣವಾಗಿ ಇದನ್ನು ಕಣ್ತುಂಬಿಕೊಳ್ಳಿ, ಪೂರ್ಣವಾಗಿ ಇದನ್ನು ಚರ್ಚೆ ಮಾಡಲಿ, ಮನೆಯಲ್ಲಿ, ಆಫೀಸ್ನಲ್ಲಿ, ಅವರ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಇದನ್ನು ಪೂರ್ಣ ತುಂಬಿಕೊಳ್ಳಿ. ಮೊನ್ನೆ ಇದಕ್ಕೆ ಅಯೋಧ್ಯೆಯ ಧ್ವಜಾರೋಹಣದಿಂದ ಹಿಡಿದು ಇವತ್ತಿನ ಒಂದು ಪ್ರಧಾನಿಯವರ ಉಡುಪಿ ಭೇಟಿವರೆಗೂ ಇದನ್ನು ಚೆನ್ನಾಗಿ ಚರ್ಚೆ ಮಾಡಲಿ, ಸಂತೋಷವನ್ನು ಪ್ರಕಟ ಮಾಡಲಿ. ಸೊ ಪೂರ್ತಿ ಮನಸ್ಸಿರ್ತಕ್ಕಂಥವ್ರು ಹೇಳೋದು ಬೇಕಾಗಿಲ್ಲ. ಆದ್ರೆ ಇವತ್ತಿನ ಸಾಂಸಾರಿಕ ಜಂಜಾಟಗಳಲ್ಲಿ ಎಷ್ಟು ಮುಳುಗೋಗಿದ್ದಾರೆ ಅಂತಂದ್ರೆ, ಸ್ವಲ್ಪ ಅರೆ ಇರ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಅವ್ರಿಗೂ ಕೂಡ ನನ್ನ ಕರೆ ನಿಮ್ಮ ಮೂಲಕ, ಇದನ್ನು ಕಣ್ತುಂಬಿಕೊಳ್ಳಿ, ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ, ಸಂತೋಷವನ್ನು ಹಂಚಿಕೊಳ್ಳಿ. ಇದರಿಂದ ಒಂದು ರೀತಿಯ ಒಳ್ಳೆಯ ಸಾತ್ವಿಕ ವೈಬ್ರೇಷನ್ ಒಂದು ಏನು ಕ್ರಿಯೇಟ್ ಆಗ್ತಾ ಇದೆ, ಅದು ದೇಶವೆಲ್ಲ ವ್ಯಾಪಿಸ್ಲಿ. ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಜೊತೆಲಿ ತಾವು ಮಾತಾಡಿದ್ದಕ್ಕೆ. ಹರೀಶ್ ಕಶ್ಯಪ್ ಅವರೇ, ನೋಡಿ, 15ನೇ ಅಧ್ಯಾಯ ಪುರುಷೋತ್ತಮ ಯೋಗವನ್ನು ಪಠಣ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಕೃಷ್ಣ ಮಠದಲ್ಲಿ ಲಕ್ಷ ಕಂಠ ಭಗವದ್ಗೀತೆಯ ಪಾರಾಯಣ